ಹಾಫ್ ಸಬ್ಟ್ರಾಕ್ಟರ್. ಸೊ ಹಾಫ್ ಸಬ್ಟ್ರಾಕ್ಟರ್ ಮಾಡಬೇಕೀಗ. ದಟ್ ಈಸ್ ಬೈ ಯೂಸಿಂಗ್ ಫಸ್ಟ್ ಒನ್ ವಿಲ್ ಡೂ ಬೈ ಯೂಸಿಂಗ್ ಬೇಸಿಕ್ ಗೇಟ್ಸ್ ಓನ್ಲಿ. ಸೊ ಬೇಸಿಕ್ ಗೇಟ್ಸ್. ಡೆಫಿನೇಷನ್ ಏನು ಹಾಫ್ ಸಬ್ಟ್ರಾಕ್ಟರ್ದು ಅಂತಂದ್ರೆ ನೋಡಿ, half subtractor is a arithmetic logic circuit. Half subtractor is a arithmetic logic circuit which subtracts 2 bits and gives output and gives, ಅಲ್ಲಿ ನಿಮಗೆ ಸೇಮ್ ಡೆಫಿನೇಷನ್ ಫಾಲೋ ಆಗುತ್ತೆ. ಅಲ್ಲಿ gives output ಅಲ್ಲಿ ನಿಮಗೆ ಸಮ್ ಅಂಡ್ ಕ್ಯಾರಿ ಇರುತ್ತೆ ಗೊತ್ತಾ. ಇಲ್ಲಿ gives output as difference and borrow. So gives output as what? Difference and borrow. So ಅಲ್ಲಿ ನಾವು ನಾರ್ಮಲ್ ಆಗಿ ಹಾಫ್ ಆಡರ್ ಅಲ್ಲಿ ನಾವೇನ್ ತಗೊಳ್ತೀವಿ, ಸೊ ಹಾಫ್ ಆಡರ್ ಅಲ್ಲಿ ವಿ ಟೇಕ್ ಇಟ್ as ಸಮ್ ಅಂಡ್ ಕ್ಯಾರಿ. ಇಲ್ಲಿ ಏನ್ ತಗೊಳ್ತೀವಿ, ಡಿಫರೆನ್ಸ್ ಅಂಡ್ ಬಾರೋ. ಸೊ ಫಸ್ಟ್ ಥಿಂಗ್ ಡಿಫರೆನ್ಸ್ ಆಯ್ತಾ. ಸೊ ಡಿಫರೆನ್ಸ್ ಏನ್ ಬರುತ್ತೆ ಅಂದ್ರೆ ಬೂಲಿಯನ್ ಎಕ್ಸ್ಪ್ರೆಷನ್ ಎ ಎಕ್ಸ್ಕ್ಲೂಸಿವ್ ಬಿ, ಸೇಮ್ ಥಿಂಗ್. ಅಂದ್ರೆ ನ್ಯಾಂಡ್ ಗೇಟ್ಸ್ ಅಲ್ಲೂ ಸರ್ಕ್ಯೂಟ್ ಟು ಸರ್ಟೈನ್ ಎಕ್ಸ್ಟೆಂಟ್ ಸೇಮ್ ಇರುತ್ತೆ. ಬಾರೋ ಇದೆ ಗೊತ್ತಾ, ಅದನ್ನ ಬಿ ಸಬ್ಸ್ಕ್ರಿಪ್ಟ್ ಓ ಅಂತ ಬರಿತೀವಿ. ಸೊ ಈ ಬಾರೋ ಬಂದು ಎ ಬಾರ್ ಡಾಟ್ ಬಿ, ಎ ಬಾರ್ ಡಾಟ್ ಬಿ ಅಂಡ್ ದಿಸ್ ಇಸ್ ಯೋರ್ ಔಟ್ಪುಟ್. ನಿಮಗೆ ಬೂಲಿಯನ್ ಎಕ್ಸ್ಪ್ರೆಷನ್ಸ್ ನೆನಪಿದ್ರೆ ಯು ಕ್ಯಾನ್ ಈಸಿಲಿ ರೈಟ್ ವಾಟ್ ಲಾಜಿಕ್ ಸರ್ಕ್ಯೂಟ್. ಬೂಲಿಯನ್ ಎಕ್ಸ್ಪ್ರೆಷನ್ ನೆನಪಿಲ್ಲ ಅಂದ್ರೆ ಲಾಜಿಕ್ ಸರ್ಕ್ಯೂಟ್ಸ್ನ ಬಹ್ಯಾಟ್ ಮಾಡಬೇಕು. ಅಂಡ್ ಬಹ್ಯಾಟ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ನಾವು ಈಗ ಲೆಟ್ ಅಸ್ ಬಿಲ್ಡ್ ವಾಟ್ ನಾವು ಟ್ರೂತ್ ಟೇಬಲ್ ಆಯ್ತಾ. ಸೊ ಟ್ರೂತ್ ಟೇಬಲ್ ಬಿಲ್ಡ್ ಮಾಡೋಣ. ಸೊ ಟ್ರೂತ್ ಟೇಬಲ್ ವಿ ವಿಲ್ ಗೋ ಫಾರ್ ಫಸ್ಟ್ ಇನ್ಪುಟ್ಸ್ ಎ ಬಿ, ಔಟ್ಪುಟ್ ವಿ ಹ್ಯಾವ್ ಡಿಫರೆನ್ಸ್ ಎಕ್ಸ್ಪ್ರೆಷನ್ ಏನಿದೆ ಸೇಮ್ ಎ ಎಕ್ಸ್ಕ್ಲೂಸಿವ್ ಬಿ, ದೆನ್ ಬಾರೋ. ಸೊ ಬಾರೋದ ಎಕ್ಸ್ಪ್ರೆಷನ್ ಏನಿದೆ ಎ ಬಾರ್ ಬಿ. ನೋಡಿ ಫಸ್ಟ್ ಇನ್ಪುಟ್ಸ್ ಬರೆದ್ಬಿಡಿ, 0 0 1 1 0 1 0 1. ಫಸ್ಟ್ ಡಿಫರೆನ್ಸ್ ಮಾಡಿ, 0 minus 0 is 0, ಬಾರೋ is 0. 0 minus 1 ಆಗಲ್ವಲ್ಲ. ಸಿ ನೀವು ನಾರ್ಮಲ್ ಆಗಿ ಏನಂತ ಹೇಳ್ತೀವಿ ಈಗ, ಲೆಟ್ಸ್ ಸೇ ಇದು ನಾರ್ಮಲ್ ಡೆಸಿಮಲ್ ನಂಬರ್ಸ್ ಅಲ್ಲಿ ಇದ್ರೆ 0 minus 1 ಆಗಲ್ಲ. ಪಕ್ಕದಿಂದ ಒಂದು ಬಾರೋ ಮಾಡ್ಕೊಳ್ತೀವಿ, ಅವಾಗ ಇದು ಎಷ್ಟಾಗುತ್ತೆ 10 minus 1 9 ಅಂತ ಬರೀತೀವಿ. ಬಟ್ ಸಿನ್ಸ್ ವಿ ಆರ್ ಅಂಡರ್ ಬೈನರಿ ಇದು 10 ಆಗಲ್ಲ, 2 ಆಗುತ್ತೆ. ಸೊ 1 0 is how much 2. ನೀವು ಒಂದು ಬಾರೋ ಮಾಡ್ಕೊಂಡಾಗ 0 minus 1 is not possible. ಸೊ 1 ಬಾರೋ ಮಾಡ್ಕೊಂತೀವಿ. 1 ಬಾರೋ ಮಾಡ್ಕೊಂಡಾಗ ಇದು ಎಷ್ಟಾಗುತ್ತೆ, ಇದು ಬಾರೋ 1, ಇದು ಬಾರೋ 1. ಬಾರೋ 1 ಮಾಡ್ಕೊಂಡಾಗ ಎಷ್ಟಾಗುತ್ತೆ 2. 2 minus 1 is 1 ಆಯ್ತಾ. ಸೊ 0 minus 1 ಆಗಲ್ಲ, ಯು ಹ್ಯಾವ್ ಟು ಬಾರೋ 1. ಬೇಕಾದ್ರೆ ನಾನು ಇಲ್ಲಿ ಬರೀತೀನಿ, have to borrow 1. When you borrow 1, that becomes 2. 2 minus 1 is 1. Next to 1 minus 0 is 1, of course, no borrow, and 1 minus 1 is 0 and 1. ಇದು ಟ್ರೂತ್ ಟೇಬಲ್. ಈ ಟ್ರೂತ್ ಟೇಬಲ್ ತಕ್ಕಂಗೆ ನೀವೇನ್ ಮಾಡ್ಬೋದು, ಟೈಮಿಂಗ್ ಡಯಾಗ್ರಾಮ್ ನ ಬರೀಬಹುದು. ಸೊ ಬಿಫೋರ್ ರೈಟಿಂಗ್ ದ ಟೈಮಿಂಗ್ ಡಯಾಗ್ರಾಮ್ ಐ ವಿಲ್ ಗೋ ಫಾರ್ ಲಾಜಿಕ್ ಸರ್ಕ್ಯೂಟ್. ಸೊ ಲಾಜಿಕ್ ಸರ್ಕ್ಯೂಟ್ ನ ಮಾಡಬೇಕು ಅಂತಂದ್ರೆ ಆಯ್ತಾ, ಅಬ್ಸರ್ವ್ ದಿ ಬೂಲಿಯನ್ ಎಕ್ಸ್ಪ್ರೆಷನ್ ದೆನ್ ಡೂ ಇಟ್. ಏನಿದೆ ಡಿಫರೆನ್ಸ್ಗೆ, ಎ ಎಕ್ಸ್ಕ್ಲೂಸಿವ್ ಬಿ. ಸೊ ದಿಸ್ ಇಸ್ ಎ, ದಿಸ್ ಇಸ್ ಬಿ, ದೆನ್ ಈಗ ಔಟ್ಪುಟ್ ಏನ್ ಬರುತ್ತೆ, ಈಗ ಡಿಫರೆನ್ಸ್ ಇಸ್ ನಥಿಂಗ್ ಬಟ್ ಎ ಎಕ್ಸ್ಕ್ಲೂಸಿವ್ ಬಿ. ಅದೇ ನೀವು ಬಾರೋಗ್ ನೋಡಿ, ಬಾರೋಗ್ ಎಕ್ಸ್ಪ್ರೆಷನ್ ಏನಿದೆ ಎ ಬಾರ್ ಬಿ. ನೋಡಿ ನೀವು ಬೇಕಾದ್ರೆ ಮಾಡಿ ನೋಡಿ ಬರುತ್ತೆ. ಸೊ ಎ ಬಾರ್ ಬಿ ಏನಕ್ಕೆ ಅಂತ ನೀವು ವೆರಿಫೈ ಮಾಡ್ಕೊಳ್ಳಿ. ಸೊ ಈಗ ಇಲ್ಲ ನಾರ್ಮಲ್ ಆಗಿ ನೀವು ಡಿಫರೆನ್ಸ್ ನ ಮಾಡಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ 0 minus 0 is 0, ಐ ಥಿಂಕ್ is 0. 1 minus 1 is 0, 0 ಸರಿನಾ. 0 minus 0 is 0. 0 minus 1 ಮಾಡೋಕ್ಕಾಗಲ್ಲ. ಸೊ 1 ಬಾರೋ ಮಾಡಿದ್ರೆ 2 ಆಗುತ್ತೆ. 2 minus 1 is 1. 1 minus 0 is 1, ಬಾರೋ 0. 1 minus 1 is 0, ಬಾರೋ 0. ಸೊ ಈಗ ಇಲ್ಲಿ ಎಕ್ಸ್ಪ್ರೆಷನ್ ಏನಿದೆ ಎ ಬಾರ್. ಸೊ ಎ ಬಾರ್ ಬೇಕು ಅಂದ್ರೆ ಒಂದು ನಾಟ್ ಗೇಟ್ ಹಾಕಿ, ಆಮೇಲೆ ಬಿ ನಿಂಗೆ ತಗೊಳ್ಳಿ. ಸೊ ಇದು
ಇಲ್ಲಿವರೆಗೂ ಎ ಆಗಿರುತ್ತೆ, ಇಲ್ಲಿ ಬಂದರೆ ಅದೇನಾಗುತ್ತೆ ಎ ಬಾರ್ ಆಗುತ್ತೆ. ಸೊ ಮಲ್ಟಿಪ್ಲೈ ಆಗ್ತಿರೋದ್ರಿಂದ ಕನೆಕ್ಟ್ ಹೋಮ್ ನಾವು ಸಾರಿ ಒಂದು ಆ್ಯಂಡ್ ಗೇಟ್ನ ಕನೆಕ್ಟ್ ಮಾಡಿ. ಸೊ ಆ್ಯಂಡ್ ಗೇಟ್ನ ಕನೆಕ್ಟ್ ಮಾಡಿದ್ರೆ ಏನು ಬರುತ್ತೆ ಈಗ ಬಾರೋ ಇಸ್ ಈಕ್ವಲ್ ಟು ಒಂದು ಇನ್ಪುಟ್ ಏನಿದೆ ಎ ಬಾರ್, ಇನ್ನೊಂದು ಇನ್ಪುಟ್ ಏನಿದೆ ಬಿ. ಸೊ ವಿಲ್ ಗೆಟ್ ಎ ಬಾರ್ ಡಾಟ್ ಬಿ. ಕ್ಲಿಯರ್? ಸೊ ಇದು ವೆರಿ ಸಿಂಪಲ್ ಬೈ ಯೂಸಿಂಗ್ ವಾಟ್ ನಾವು ಬೇಸಿಕ್ ಗೇಟ್ಸ್. ಬೇಸಿಕ್ ಗೇಟ್ಸ್ನ ಯೂಸ್ ಮಾಡ್ಕೊಂಡು ರಿಯಲೈಸ್ ಮಾಡೋದು ತುಂಬ ಈಸಿ, ಪ್ರೊವೈಡೆಡ್ ಇಫ್ ಯು ಕ್ಯಾನ್ ರಿಮೆಂಬರ್ ಯೋರ್ ಏನಂತ ಹೇಳ್ತೀವಿ ಲಾಜಿಕ್, ಬೂಲಿಯನ್ ಲಾಜಿಕ್ ಅಥವಾ ಬೂಲಿಯನ್ ಎಕ್ಸ್ಪ್ರೆಷನ್. ಇನ್ನು ಇದಕ್ಕೆ ಟೈಮಿಂಗ್ ಡಯಾಗ್ರಾಮ್ಸ್ ಫೈನಲ್ ಆಗಿ. ಸೊ ಟೈಮಿಂಗ್ ಡಯಾಗ್ರಾಮ್ ಮಾಡಬೇಕು ಅಂತಂದರೆ ಫಸ್ಟು ಎ ಇಸ್ ಒನ್ ಇನ್ಪುಟ್, ಬಿ is another input, so this is difference is one more input, then finally borrow. So let us divide this into certain discrete time intervals. Sarina? So quick ag madi. This is 0 0 1 1 0 1. Next is 0. Truth table nodi 0 1 1 0. So ಇದು 0 ಆಯಿತು. Then 1 1 0. So 1 1 0. Next is 0. Then 1 1. Then 0. Then 0. ಆಯಿತಾ? This is half subtractor. So half subtractor do procedure ಏನು ಬರೆಯೋದಕ್ಕೆ first you should write the definition of the half subtractor, then block diagram, then truth table, then logic circuit, followed by timing diagram that is purely based on your truth table. ಆಯಿತಾ?